ನನ್ನ ತಮ್ಮಂದರಿಗೂ ತಾಯಿ ತಂದರಿಗೂ ಹಾಗೂ ಹಾಗೂ ಸರಿ ಜೋಡಿ ಆಡುವಂತಹ ಒಂದು ದೊಡ್ಡ ಕಲಾವಂತರಿಗೂ ಕಮಿಟಿ ಮಾಡುವಂತಹ ಗುರುಗಳಿಗೂ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನು ತಿಳಿಸುತ್ತಾರೆ. ಅವ್ರಿಗೆ ನಂದೊಂದು ಇಲ್ರಿಪ್ಪ. ಅದಕ್ಕಾಗಿ ಇವತ್ತಿನ ದಿವಸ ಏನ್ರಿ ಸರ ಯಾವ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ತಳಕತ್ನಾಳ ಗ್ರಾಮದಲ್ಲಿ ಗ್ರಾಮ ದೇವತೆಯಾಗಿ ನಡೆಸಿರ್ತಕ್ಕಂತಹ ತಾಯಿಯ ಒಂದು ಜಾತ್ರಾ ನಿಮಿತ್ತವಾಗಿ ಹೌದು ಎರಡು ಡೋಳಿನ ಕಲಾ ಸಂಘನ ಕೂಡಿಸತ್ತಮ್ಮ ಕೂಡ್ಸ್ಯಾರಿಪ್ಪ. ಅವು ಯಾವಪ್ಪ ಅಂತ ಕೇಳಿದ್ರೆ ಯಾವ್ದು ಸರ? ಒಂದು ಹರವೇಶಿ ಮತ್ತು ನಾಗೇಶಿ. ನೋಡ್ರಿ ಅದು ಚಂದ ಕೂಡ್ಸ್ಯಾರ. ಅದಕ್ಕೆ ಹರವೇಶಿ ಆಡುವಂತ ಒಂದು ದೊಡ್ಡ ಕಲಾವಂತರು ಯಾರಪ್ಪ ಅಂತ ಕೇಳಿದ್ರೆ ಯಾರಿಪ್ಪ? ಯಾವ ಇದೇ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ನಿಪ್ಪಿನಾಳ ಗ್ರಾಮದ ಹೌದು ಶ್ರೀ ಸೋಮಲಿಂಗೇಶ್ವರ ಡೋಳಿನ ಗಾಯನ ಸಂಘದವರು ಬಂದು ಏನು ಮಾಡ್ಯಾರು? ಹರವೇಶಿನ ಹಾಡ್ಲಿಕ್ಕೆ ಪ್ರಾರಂಭ ಮಾಡ್ಯಾರು. ಅದೇ ಪ್ರಕಾರ ನಾಗೇಶ್ ಆಡುವಂತವ್ರು ಯಾರಪ್ಪ ಅಂತ ಕೇಳಿದ್ರೆ ಯಾರಿಪ್ಪ? ಯಾವ ಇದೇ ಬೆಳಗಾವಿ ಜಿಲ್ಲಾ ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದ ಶ್ರೀ ಚುನಾವಣೆ ಡೋಳಿನ ಗಾಯನ ಸಂಘದವರು ನಾವು ಕೂಡ ಬಂದು ನಾಗೇಶನ ಹಾಡ್ಲಿಕ್ಕೆ ಪ್ರಾರಂಭ ಮಾಡ್ಯಾರಿಪ್ಪ. ಅದಕ್ಕೆ ಕುಳಿತಕ್ಕಂಥ ದೈವಕ್ಕೆ ಎರಡು ಮ್ಯಾಲೆಗಳು ಹೆಂಗಿದಪ್ಪ ಅಂತ ಕೇಳಿದ್ರೆ ಹೆಂಗ್ರಿ ಸರ? ದೈವ ಒಂದು ದೇವರಿದ್ದಂಗ ಎರಡು ಮ್ಯಾಲೆಗಳು ನಿಮ್ಮ ಮಕ್ಕಳಿದ್ದಂಗ ಅದಕ್ಕೆ ಎರಡು ಮ್ಯಾಲೆಗಳಲ್ಲಿ ಏನಾದ್ರು ತಪ್ಪು ತಡೆಗಳಾದ್ರೂ ಕೂಡ ಯಾರು ಮಾಡತ್ತೀರಿ? ತಪ್ಪು ಅಂತಕ್ಕಂಥದ್ದು ಬರೀ ಒಪ್ಪುವಂತ ತಮ್ಮ ಆತ್ಮದಲ್ಲಿ ಹಿಡ್ಕೊಂಡು ಎರಡು ಮ್ಯಾಲೆಗಳಿಗೆ ಆಶೀರ್ವಾದ ಮಾಡ್ರಿ ಅಂತ ಕೇಳಿಕೊಂಡ ಸೇಕೆ ಬರ್ನತ್ತಮ್ಮ. ಅದಕ್ಕೆ ಪ್ರಥಮಗಳನ್ನು ನಾವೇನು ಆಡಿದ್ದಪ್ಪ ಅಂತ ಕೇಳಿದ್ರೆ ಯಾರಿಪ್ಪ? ಯಾವ ಪ್ರಕೃತ ದೇವಿಯ ಕಡೆಯಿಂದ ಮಂಗಳ ಚಂಡಿಕಾ ದೇವಿಯನ್ನು ಹುಟ್ಟಿಸಿಕೊಂಡು ಅದು ಆ ಮಂಗಳ ಚಂಡಿಕಾ ದೇವಿಯನ್ನು ಯಾಕೆ ಹುಟ್ಟಿಸಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಯಾಕ್ರಿ ಸರ? ವರ್ಷದಲ್ಲಿ ಬರ್ತಕ್ಕಂಥ 365 ದಿವಸ 12 ತಿಂಗಳ 52 ವಾರ ಪ್ರತಿ ಮಂಗಳವಾರ ನಮ್ಮವರ ಪೂಜೆ ಕಟ್ಟಿಡುವ ಕಾರಣ ಇಟ್ಟುಕೊಂಡು ಇವತ್ತಿನ ದಿವಸ ಮಂಗಳ ಚಂಡಿಕಾ ದೇವಿಯನ್ನು ಪೂಜೆ ಮಾಡಿರುತ್ತಮ್ಮ. ಹೌದು ಹೌದು ನಾವು ಇಲ್ಲಿ ದೇವಿ ಸ್ತೋತ್ರ ಮಾಡಿದ ಕಾಲಕ್ಕೆ ಏನಾಯ್ತು ನೋಡು ಹಿಂದಿನಿಂದ ಬಂದಿರ್ತಕ್ಕಂಥ ಕಥೆಗಳು ನಾವು ಹೆಂಗ್ರಿಪ್ಪ? ಹಿಂದೆ ದೇವಾನು ದೇವತೆಗಳು ಮಾಡಿರ್ತಕ್ಕಂಥ ಕಥೆಗಳು ನಾವು ಅದಾವಿ ಸರ್. ಹೌದು ಇವತ್ತ ದೇವಾನು ದೇವತೆಗಳು ಗಣಪತಿಗಳ ಪೂಜೆ ಮಾಡಿಕೊಂಡು ಬಂದಾರ. ಗಣಪತಿಗೆ ಮೇಲಾಗಿ ಆಶೀರ್ವಾದ ಮಾಡ್ಯಾರ. ಏನಂತ ಏನ್ ಮಾಡ್ಯಾರು? ಇದೋ ಕಲಿಯುಗದಾಗ ಗರ್ಭಲಿ ಮಾಡೋರು ಉದ್ಧಾರ ಆಗಲಿ, ಪ್ರತಿಯೊಂದು ಕಾರ್ಯಕ್ಕೆ ನಿನ್ನ ಪೂಜೆ ಆಗಲಿ, ಪ್ರತಿಯೊಂದು ಕಾರ್ಯಕ್ಕೆ ಪ್ರಥಮನಿಂದ ಪೂಜೆ ಆಗಲಿ, ಬಂದಿರ್ತಕ್ಕಂಥ ವಿಘ್ನೆಲ್ಲ ಬಯಲಾಗಲಿ ಅಂತಕ್ಕಂಥದ್ದು ಆಶೀರ್ವಾದ ಮಾಡ್ಯಾರ. ಯಾರಿಪ್ಪ? ಗಣಪತಿಗೆ. ಮತ್ತ ಎಲ್ಲರೂ ಹಿಂದಿನಿಂದ ಮಾಡ್ಕೊತ ಬಂದಾರು, ಈಗಿನವರು ಎಲ್ಲರೂ ಮಾಡಕತ್ತಾರು. ಮತ್ತೆ ಇವತ್ತಿನ ಇವರು ಹೊಸದೊಂದು ಬೇರೆ ತೆಗದಾರ. ಇವ್ರೇ ತೆಗದಾರು ಶಿವನ ಪೂಜೆ ಮಾಡ್ಕೋಬೇಕಂತ. ಅವ್ರ ದೇವರ ಹ್ಯಾಂಗ ಕರ್ದಾಗೋದ ಬ್ರಹ್ಮ ಸ್ವರೂಪನಾದ ಶಿವನಿಗೆ ನಮಸ್ಕಾರವು ಆಗ್ಲಿ ಬಿಡ ಪಾಪ ಇದ್ದಂಗತ್ತಾರ. ಇಲ್ಲಿ ಗಣಪತಿ ಸ್ತೋತ್ರ ಮಾಡ್ಬೇಕಾಗಿತ್ತು. ಪ್ರಥಮವಾಗ ಬಂದವನ ಪೂಜೆ ಮಾಡ್ಕೊಂಡ ಬಂದಿರ್ತಕ್ಕಂಥ ಕಷ್ಟ ಕಾರ್ಪಣ್ಯ ವಿಘ್ನಗಳನ್ನೆಲ್ಲ ಬಯಲು ಮಾಡ್ಕೋಬೇಕಾಗಿತ್ತು. ಹೌದೌದ ಬಯಲು ಮಾಡ್ಕೊಂಡು ಬಿಟ್ಟು ಗಣಪತಿಯನ್ನ ಪೂಜೆ ಬಿಟ್ಟು ಶಿವನನ್ನ ಪೂಜೆ ಮಾಡಿದ್ರೆ ಒಂದು ಮಾತು ನಂದು ಏನಪ್ಪ ಅಂತ ಕೇಳಿದ್ರೆ ನೀವು ಶಿವನ ಪೂಜೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಗಣಪತಿಗೆ ಯಾಕೆ ಆಶೀರ್ವಾದ ಮಾಡ್ರಿ? ಗಣಪತಿಗೆ ಏನ್ ಆಶೀರ್ವಾದ ಮಾಡ್ಯಾರ? ಪ್ರಥಮವಾಗಿ ಯಾವ್ದಾದ್ರು ಕಾರ್ಯ ಮಾಡಿದ್ರು ಕೂಡ ಪ್ರಥಮವಾಗಿ ನಿನ್ನ ಪೂಜೆ ಆಗಲಿ ಅಂತೇಳಿ ಗಣಪತಿ ಆಶೀರ್ವಾದ ಮಾಡ್ಯಾರ. ಈ ಕಲಿಯುಗದವರು ಪ್ರಥಮಕ್ಕೆ ನಿನ್ನ ಪೂಜೆ ಆಗಲಿ ಅಂತೇಳಿ ಗಣಪತಿಗೆ ಆಶೀರ್ವಾದ ಮಾಡ್ಯಾರ. ಈಗ ಗಣಪತಿಗೆ ಆಶೀರ್ವಾದ ಮಾಡ್ಯಾರ. ಆ ಪ್ರಕಾರ ಹಿಂದಾಗೈತಿ ಮುಂದುವರೆದೈತಿ. ಆ ಪ್ರಕಾರ ಈ ಸಂಜೆ ಜಗತ್ತಿನೊಳಗ ಮಾಡಕ್ ಹಚ್ಚಾರ. ಇವತ್ತು ನೀವು ಗಣಪತಿನ ಪೂಜೆ ಮಾಡ್ಕೊಳ್ಳೋದು ಬಿಟ್ಟು ಶಿವನ ಪೂಜೆ ಮಾಡಿರಿ ಅಂದ ಬಳಕ ಆ ಗಣಪತಿನ ಬಿಟ್ರಿ ಯಾಕೆ ಬಿಟ್ರಿ? ಅವನ ಆಶೀರ್ವಾದ ಮಾಡ್ರಿ ಯಾಕ? ಮುಂದಿನ ಸಂದಿಗೆ ಮಾಸ್ತರ್ಗಳು ಏನು ಉತ್ತರ ಕೊಡ್ತಾರ ನೋಡು. ಅದಕ್ಕೆ ತಮ್ಮ ಇನ್ನ ಸೃಷ್ಟಿ ಸ್ಥಿತಿ ಲಯಗಳ ಬಗ್ಗೆ ಬಂದು ಇವತ್ತಿನ ದಿವಸ ಜಗತ್ತಿನೊಳಗೆ ಸೃಷ್ಟಿ ಸ್ಥಿತಿ ಲಯ. ಹೌದು ಇವತ್ತ ಈ ಜಗತ್ತಂತಕ್ಕಂಥ ಮನಗೆ ಹೆಂಗಿತ್ತ ಇಲ್ಲ ಇದ್ದಿದ್ದಪ್ಪ ಅಂತಂದ್ರೆ ಇದು ಯಾರಿಲ್ಲ ತಯಾರಾಯ್ತು. ಇದು ಯಾರಿಂದ ತಯಾರಾಗೈತೆ ಅನ್ನೋಕ್ಕಿಂತ ಮುಂಚಿತವಾಗಿ ನಾವ ಯಾರು ಇರ್ತಿದ್ವು ದೇವಿಯಿಂದ ಹುಟ್ಟೈತೆ. ಏನು ಪರಮಾತ್ಮನಿಂದ ಹುಟ್ಟೈತೆ. ಪರಮಾತ್ಮನಿಂದ ಹುಟ್ಟಿದ ಜಗತ್ತು ಈ ಸದ್ಯ ಭೂಮಿ ಮೇಲೆ ಐತು. ಏನು ದೇವಿಯಿಂದ ಹುಟ್ಟಿರ್ತಕ್ಕಂಥ ಜಗತ್ತು ಭೂಮಿ ಮೇಲೆ ಐತು. ಹೆಂಗ ತಿಕ್ಕಬೇಕ ತಮ್ಮ ಇಲ್ಲಿ ವಿಚಾರ ಏನಪ್ಪ ಅಂತ ಕೇಳಿದ್ರ ಹೇಳೋ ಮಾಸ್ತರು ಏನ್ ಹೇಳ್ತಾರೆ? ಇವತ್ತ ಜನರಿಗೆ ತಿಳಿಯುವಂತ ವಿಷಯ. ಹೌದು ಸಣ್ಣ ಹುಡುಗಿರ್ಬೇಕು, ಸಣ್ಣ ಹುಡುಗಿರ್ಬೇಕು.
ಸಣ್ಣ ಹುಡುಗಿರ್ಬೇಕು ಸಣ್ಣ ಹುಡುಗಿರ್ಬೇಕು ಸಣ್ಣ ಹುಡುಗಿರ್ಬೇಕು ಸಣ್ಣ ಹುಡುಗಿರ್ಬೇಕು ಗಂಡು ಮಗನ ಎದಕ್ ಬೇಕ ಹೆಣ್ಣು ಮಗಳು ಎದಕ್ ಬೇಕು ಕಥೆ ಭಾಷೆ ಏನು ಹೌದ 18 ಪುರಾಣ ಬರ್ದಾರತ್ತ ಏನು ಬರ್ದಾರತ್ತ ಹೆಣ್ಮಗಳು ಹರಿರ್ತಕ್ಕಂಥ ತಾಯಿ ಹೇಳತ್ತ 10 ಮಂದಿ ಹೆಣ್ಣು ಮಕ್ಕಳು ಹುಟ್ಟೋದಕ್ಕಿಂತನೂ ಒಬ್ಬ ಗಂಡು ಮಗ ಹುಟ್ಟಿದ್ರು ನಮಗೆ ಮುಕ್ತಿ ಐತಿ ಅಂತಕ್ಕಂಥ ಮಾತು ಹೇಳಿದ್ರತ್ತ 18 ಪುರಾಣದಾಗ 18 ಪುರಾಣದಾಗ ನೋಡಲ್ಲಿ ಅದಕ್ಕ ನನಗೊಂದು ವಿಚಾರ ಬಂದೈತಿ ಹೆಂಗ್ರಿಪ್ಪ ಆಟೆಗೆ ಒಬ್ಬಾಕಿ ಹೆಣ್ಣು ಮಗಳು ಯಾಕೋ ಕೀರ್ತಿಗೂ ಒಬ್ಬ ಗಂಡು ಮಗ ಬೇಕಂತೆ ಹೆಂಗೆ ಹಿರಿಯಾರ ನಮಗೂ ಹೇಳ್ಯಾರ ನಮಗೂ ಹೇಳ್ಬೋದು ಬಂದ ಇದಕ್ಕೆ ಹೆಂಗ ಅದಲ್ಲ ಆರ್ತಿಗೆ ಒಬ್ಬಾಕಿ ಹೆಣ್ಣು ಮಗಳು ಬೇಕು ಕೀರ್ತಿಗೂ ಒಬ್ಬ ಗಂಡು ಮಗ ಬೇಕು ಆರ್ತಿಗೆ ಹೆಣ್ಣು ಮಗಳು ಇರ್ಲಿಲ್ಲಪ್ಪ ಅಂತಂದ್ರ ಏನಕ್ಕಂತೆ ಅಂತ ಒಂದು ಮನಿ ಒಳಗೆ ಹೋಗೋದು ಅಲ್ಲಿ ಮಾಡಿಗಳು ಇರ್ತಲ್ಲ ಮಾಡಿಗಳು ಮನ್ಯಾಗ ಮಾಡಿದಾಗ ಹಿಡಿದು ಮನ್ಯಾಗ ಮಾಡಿದಾಗ ಆರ್ತಿ ಇಡುದು ಗೋಲ್ ಅಡಿಗಾಡ್ಸೋದು ಆರ್ತಿಗೆ ಹೆಣ್ಮಕ್ಳು ಒಟ್ಟ ತಗೊಳಂಗಿಲ್ಲ ಆರ್ತಿ ಅವ್ರ ಕೈಯಾಗ ಕೊಡುವಂಗಿಲ್ಲ ಹೌದು ಹೌದು ತಮ್ಮ ಇವತ್ತು ಜಾತ್ರೆ ನಡಿಬೇಕಾಗಿತ್ತಪ್ಪ ಅಂತಂದ್ರೆ ಯಾರು ಕಂಡವರು ಎಷ್ಟೋ ಮಂದಿ ನಮ್ಮ ಅವ್ವ ಆರ್ತಿ ತಗೊಂಡ್ ಬಂದಾರ ಆರ್ತಿ ತಗೊಂಡು ಬಂದ ಒಂದು ಹಬ್ಬ ಒಂದು ಯಾವುದೋ ಒಂದು ಹಬ್ಬ ಬರ್ತೈತಿ ಹೌದಾ ನೋಡು ದೀಪಾವಳಿ ಅಂತಕ್ಕಂಥ ಒಂದು ಹಬ್ಬ ಬರ್ತೈತಿ ಬರ್ತೈತಿ ಹಬ್ಬ ಬರ್ತಪ್ಪ ಅಂತಂದ್ರೆ ಆರ್ತಿ ಒಳಗಕ್ಕೆ ಯಾರು ಬೇಕು ಮೊದಲು ಯಾರು ಬೇಕು ತಂಗಿ ಬೇಕು ಬೇಕಾದ್ರೆ ಹಾಕಬೇಕು ಬೇಕಲ್ಲ ಹೆಣ್ಣು ಮಕ್ಕಳು ಬೇಕು ಹೌದಾ ಹೌದಾ ಇವತ್ತು ಆ ಹೆಣ್ಣು ಮಗಳು ಬೇಕಂದ್ರಿ ಆರ್ತಿ ಹಿಡ್ಬೋದು ಬೆಳೆಸ್ಬೋದು ಹೆಣ್ಣು ಮಗಳು ಬ್ಯಾಡ ಅಂದ್ರಿ ಮಾಡ್ನ್ಯಾಗ ಆರ್ತಿ ಹಿಡಿದು ಗೋಲ್ ಅಡಿಗಾಡ್ಸೋದು ಹ್ಯಾಂಗ ಮಾಡಾರ ಅವನ ಮುಂದಿನ ಸಲ ಏನ್ ಹೇಳ್ತಾರ ನೋಡೋತಮ್ಮ ಇನ್ನು 18 ಪುರಾಣ ಒಳಗೆ ಹೆಂಗ್ರಿಪ್ಪ 18 ಪುರಾಣ ಒಳಗೆ ಹೆಂಗೈತಪ್ಪ ಅಂತ ಕೇಳಿದ್ರೆ ಇವ್ರು ಏನ್ ಹೇಳಿದ್ರು ತಾಯಿ 10 ಮಂದಿ ಹೆಣ್ಣು ಮಕ್ಕಳು ಹುಟ್ಟೋದ್ರಕ್ಕಿಂತ ಒಬ್ಬ ಗಂಡ ಮಗ ಹುಟ್ಟಿದ್ರೆ ನಮಗೆ ಮುಕ್ತಿ ಐತಿ ಅಂತಕ್ಕಂಥ ಮಾತು ಹೇಳ್ಯಾರು ಅಂತ ಹೇಳಿ ಹೌದೌದು ನಾವೊಂದು ಮಾತು ಹೇಳ್ತೇನೆ ಹೆಂಗ್ರಿಪ್ಪ ಒಬ್ಬ ಗಂಡ ಮಗ ಬೇರೆ ಗಂಡ ಮಗಳು ಹುಟ್ಟಿದ್ದು ಹೌದಾ ಎಷ್ಟು ಮಂದಿ ಎಷ್ಟ್ರಿಪ್ಪ ಒಂದು 100 ಮಂದಿ ಗಂಡ ಮಕ್ಕಳನ್ನ 10 ಹೆಚ್ಚಾಕೈತೆ 100 ಹೆಚ್ಚಾಕೈತೆ ಇಲ್ಲೇ ವಿಚಾರ ಮಾಡೋದು ಮಾಡೋಲ್ಲ ಹೌದಾ ಹೌದಾ 10 ಎಲ್ಲ ಹಡವಿಗೆ ಒಬ್ಬ ಗಂಡು ಮಗ ಹುಟ್ಟಬೇಕಂತೇಳಿ ನೀವು ಅಂದ್ರಿ ನಿಮ್ ಬಾಯಿಲೆ 100 ಮಂದಿ ಗಂಡು ಮಕ್ಕಳು ಹುಟ್ಟುವುದಕ್ಕಿಂತನೂ ಒಬ್ಬಕ್ಕೆ ಹೆಣ್ಣು ಮಗ ಹುಟ್ಟಿದ್ರು ನಮಗೆ ಸುಖ ಐತಿ ಅಂತಕ್ಕಂಥ ಗಂಡು ಮಗನ ಹೇಳ್ಯಾನ 18 ಪುರಾಣದಾಗ 18 ಪುರಾಣದಾಗ ಹೌದು ಅದಕ್ಕೆ ಹೆಂಗ್ ಪಾಠ ಕೇಳಿದ್ರ ಹೆಂಗ್ರಿಪ್ಪ 100 ಮಂದಿ ಗಂಡು ಮಕ್ಕಳು ಹುಟ್ಟಿದ್ರು ಹೌದಾ ಒಬ್ಬಗ 100 ಮಂದಿ ಗಂಡು ಮಕ್ಕಳು ಹುಟ್ಟಿದ್ರು ಕೂಡ 100 ಮಂದಿ ಗಂಡು ಮಕ್ಕಳು ಯಾವ ಕೆಲಸಕ್ಕೂ ಉಪಯೋಗಿಸಿರ್ಕಿಲ್ಲ ಒಬ್ಬರು ತ್ಯಾಗ ಬೇಕಲ್ಲ ಬೇಕಲ್ಲ ಒಬ್ಬರು ಇರ್ಲಿಲ್ಲ ಆ ಒಬ್ಬರು ಇರಲಿಲ್ಲ ಹಬ್ಬದ ತಲೆ ಕೆಟ್ಟು ಹಬ್ಬದ ತಲೆ ಕೆಟ್ಟಾನ ಅವನ ಮಾತು ಹೇಳಬೇಕ ಏನ್ರಿಪ್ಪ ಇಬ್ಬರು ತಗೊಂಡು ಏನು ಮಾಡೋದು 100 ಮಂದಿ ಗಂಡು ಮಕ್ಕಳೆಲ್ಲ ಹುಟ್ಟಾಕ್ರಿ ಎಲ್ಲೋ ಉಪಯೋಗ ಇಲ್ದಂಗ ಆಗೈತಿ ಈ 100 ಮಂದಿ ಗಂಡು ಮಕ್ಕಳು ಹುಟ್ಟುವುದಕ್ಕಿಂತ ಒಬ್ಬಕ್ಕೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಹುಟ್ಟಿದ್ರೆ ನಮ್ಮ ಬಾಳೆಗೆ ಸುಖ ಇತ್ತು ಅಂತಕ್ಕಂಥದ್ದು ಮಾತು ಅಪ್ಪ ಹೇಳ ನಿಮ್ಮ ಅಪ್ಪ ಹೇಳದ ಇದು ನಿಮಗೆ ತೋಡಿ ನಿಮಗೆ ತೋಡಿ ನಿಮಗೆ ತೋಡಿಗೆ ತೋಡಿ ತೋಡ್ಕೊಂಡ್ ಕೊಂಡ್ರಿ ಹೌದಾ ವರ್ಜಿಗೆ ವರ್ಜಿ ಅರ್ಜಿ ಗರ್ಜಿ ತಮ್ಮ ಇಲ್ಲಿ ಮಾತು ಏನಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಇಲ್ಲಿ ವಿಚಾರ ಹೆಂಗಪ್ಪ ಅಂತ ಕೇಳಿದ್ರ ಇವತ್ತ ಅವ ಸಣ್ಣ ಹುಡುಗರು ಪವಾಡ ಮಾಡಬೇಕು ಸಣ್ಣ ಹುಡುಗರು ಪವಾಡ ಮಾಡ್ಬೇಕು ಹೆಂಗೈಪ್ಪ ಹೆಂಗಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ಕೌಸಿ ಏನು ಮಾಡ್ತಿದ್ದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಕೃಷ್ಣ ಪರಮಾತ್ಮನ ಗಣಸರೊಳಗೆ ಜಗಳ ಕೌಸಿ ಏನು ಮಾಡ್ತಿದ್ದ ಕೃಷ್ಣ ಪರಮಾತ್ಮನ ಕೊಲ್ಲಬೇಕಂತ ಕೌಸು ಒಯ್ಯಾಡ್ತಿದ್ದ ಹೌದೌದು ತಂಗಿ ಮಕ್ಕಳು ಗೊತ್ತಿಲ್ಲ ಅವಾಗ ಕಬರಿ ಇಲ್ಲ ಈಗ ನಾವು ತಂಗಿ ಮಕ್ಕಳು ಹುಟ್ಟಪ್ಪ ಕಬರಿ ಇದಕ್ಕಿಲ್ಲ ಕೌಸು ಏನು ಮಾಡಿದಪ್ಪ ಅಂತ ಕೇಳಿದ್ರ ಕೃಷ್ಣ ಪರಮಾತ್ಮನ ಕೊಲ್ಲಬೇಕಂತ ಹೇಳಿ ತಿಳ್ಕೊಂಡು ಒಟ್ಟಾಟದಿಂದ 6 ಗಂಡು ಮಕ್ಕಳೆಲ್ಲ ಕೊಲ್ಕೊತ ಬಂದ ಯಾರು ಕೃಷ್ಣ ಪರಮಾತ್ಮ ಹುಟ್ಟುಕಿಂತ ಮುಂಚಿತವಾಗಿ ಒಟ್ಟಾಟದಿಂದ ಕಂಸ ತಂಗಿ ಮಕ್ಕಳ ಕೊಲ್ಕೊತ ಬಂದ ತಂಗಿ ಮಕ್ಕಳ ಕೊಲ್ಕೊತ ಬಂದ ಅವಾಗ ಏನಾಗಿತ್ತು ಅಂತ ಕೇಳಿ 7ನೇ ನಾವು ಕೃಷ್ಣ ಹುಟ್ಟಿ ಬಂದ 7ನೇ ನಾವು ಕೃಷ್ಣ ಹುಟ್ಟಿ ಬಂದ ಕಾಲಕ್ಕೆ ಅವಾಗ ಇಲ್ಲಿ ಕೃಷ್ಣ ಹುಟ್ಟಿದ ಇಲ್ಲಿ ಸಿಗಡೆ ಯಶೋಧಾದೇವಿ ಹುಟ್ಟಿದವು ಹೌದಾದ್ರಿ ನೋಡು ಆ ಸಿಗಡೆ ಗಂಡ ಮಗ ಕೃಷ್ಣ ಹುಟ್ಟಿದ ಈ ಸಿಗಡೆ ಬಂದ ಯಶೋಧಾದೇವಿಗೆ ಅಲ್ಲೊಂದು ಹೆಣ್ಣು ಹುಟ್ಟಿತು ಹೌದು ಇಲ್ಲಿ ಹೆಣ್ಣು ಹುಟ್ಟಿತ್ತು ಅಲ್ಲಿ ಒಂದು ಗಂಡು ಹುಟ್ಟಿತ್ತು ಗಂಡು ಹುಟ್ಟಿದ ಕೂಡಲೇ ಅವಾಗ ಒಂದು ಚೀತ ಮಾಡಿಬಿಟ್ರು ಏನ್ರಿಪ್ಪ ಇವು ಗಂಡು ಮಕ್ಕಳು ಹುಟ್ಟಾವ ಅಂದ ಕೂಡಲೇ ಇವ್ರು ಕೊಡ್ಕೊತ ಬರಕತ್ತೆ ನಮ್ಮ ಅಣ್ಣ ಇದನ್ನ ಏನಾದ್ರು ಮಾಡಿ ಬದಲ ಅದರ ಬದಲಿ ಮಾಡಬಹುದು ತಿಳ್ಕೊಂಡು ಈ ಹೆಣ್ಣು ಕೂಸಿನ ಒಂದು ಆದಿ ಬಿಟ್ರು ಆ ಕೂಸಿನ ತಂದು ಈಲಿ ಬಿಟ್ರು ಹೌದಾ ಹಿಂಗ ಅದಾದ್ರು ಆ ತಾವು ಕೌಸ್ ಕೇಳಿಲ್ಲ ಕೌಸ್ ಕೇಳಿಲ್ಲ ಈಗ
ಗಂಡ ಮಗನ ಹೆಣ್ಣು ಮಗನ ಅಲ್ಲಿ ಇದಾತ ಹೌದಲ್ಲ ಅವಾಗ ಏನ್ ಮಾಡಿ ನಾವು ಕೌಸ ಆ ಕಡೆಯಿಂದ ಬಂದ ತಂಗಿ ಮನೆಗೆ ಬಂದವನ ಕುಶಿನ ನೋಡಿದ ಬಾಜುಕಿತ್ತ ಹೌದಾ ಆ ಕುಶಿನ ತಗೊಂಡ ಇದು ಹೆಂಗಾರ ಮಾಡಿ ಒಂದು ಕೊಲ್ಲೋಲಕದ ತಿಳ್ಕೊಂಡ ಕುಶಿನ ಹಿಂಗ ಎತ್ತಿ ಹಿಂಗ ತಳಗ್ ಬಡಿಸಿದ ಕೈಯಾಗಿನ ಕೂಸ ಹಾರಿ ಮ್ಯಾಲ ಹೋದ ಹೌದಾ ಕೈಯಾಗಿನ ಕೂಸ ಹಾರಿ ಮ್ಯಾಲ ಹೋದ್ ಮ್ಯಾಲ ಹೋದ ಕಾಲಕ್ಕೆ ಒಂದು ಮಾತು ಹೇಳ್ತಾ ಕೂಸು ಹುಟ್ಟಿರ್ತಕ್ಕಂಥ ಕೂಸು ಏನ್ ಹೇಳೈತ್ರಿಪ್ಪ ಏನ್ ಹೇಳೈತಂದ್ರ ಅದ ಕೂಡಲೇ ಹುಟ್ಟಿದ್ದೆ ಕೂಸು ಮತ್ತೆ ಬಹಳತ್ತೂ ಆಗಿಲ್ಲ ಅಕ್ಕ ಹುಟ್ಟಿದ ಕೂಡಲೇ ಮಾತಾಡೈತೆ ಅವಾಗ ಕೂಸು ಏನ್ ಹೇಳ್ತಪ್ಪ ಅಂತ ಕೇಳಿದ್ರ ಅಂತ ಹಾರಿ ಕೌಸ ನೀಯಲ್ಲ ನನ್ನ ಕೊಲ್ಲಾಕ ಬಂದಿ ಕರೆ ನಿನ್ನ ಕೊಲ್ಲುವಂತ ಭೂಪ ಸಿಕ್ಕಿದ ಮನ್ಯಾಗ ನಾನು ಕೌಸ ಅಂತ ಹೇಳ್ತ ಹುಡುಗಿ ಹೇಳ್ತ ಆಗ ಹಿಂದ ಏ ಗಪ್ರಿ ನಿಮಗ್ ಒಂದಾಗಿ ಕೆಟ್ಟಾಗಬೇಕು ನೋಡ ಸಾಕಾರ ಇರ್ಲಿ ನಿಮಗ್ ಒಬ್ಬರಿಗೆ ಅದಾಗೈತಿ ಹೇಳಿ ಇವತ್ತ ಕೌಸನ ಕೊಲ್ಲಬೇಕಂತ ಕೊಲ್ಲುವಂತ ಭೂಪಾಡಿ ಹುಟ್ಟ್ಯಾನಂತೇಳಿ ಹುಟ್ಟಿದಕ್ಕಿ ಹೆಣ್ಮಗಳು ಹೇಳ್ಯಾಳ ಹೇಳಿ ಹುಟ್ಟಿದ ಕೂಸು ಹೇಳೈತಿ ಹಿಂಗ ನಿಮ್ಮ ಪವರ್ ಏನಾರ ನಮಗೆ ಹಿಂಗೆ ಹೇಳಿದ್ರ ಸಣ್ಣವ್ರು ಇರ್ಬೇಕ ನಿಮ್ಮ ದೇಹ ಅಂತ ಹೇಳಿರ್ಬೇಕ ನಿಮ್ಮ ದೇಹಕ್ಕೆ ಇದ್ದಿರ್ಬೇಕ ದೈವಕ್ಕೆ ಹೇಳಿದ್ರ ತಿಳಿದಿರ್ಬೇಕು ಹೌದಾ ಏನ್ ಬೆಳೆಸ್ರಿ ಏನು ಹಾಡ್ರಿ ಏನು ಮಾತಾಡ್ರಿ ಇವತ್ತು ನಮ್ಮ ತಾಯಿ ನನಗೆ ಎಷ್ಟು ಬುದ್ಧಿ ಕೊಟ್ಟಾಳ ಅಷ್ಟನ್ನು ಮಾತ್ರ ಇವತ್ತು ಒಂದಿಷ್ಟು ಸುಟ್ಕೊಂಡ ಹೋಗ್ತೀನಿ ಇವತ್ತು ಒಂದು ನಿದ್ದೆ ಸುಟ್ಕೊಂಡ ಹೋಗ್ಬೇಕು ಅವ್ರನ್ನ ಅಂದಾಗ ಒಂದಿಟ್ಟು ನಿದ್ದೆ ಬಿಡ್ತಾವ ಅವರು ಮುಂದಿನ ಸಲಿಗೆ ಏನ್ ಹಾಡ್ತಾರೋ ಏನು ಮಾತಾಡ್ತಾರೋ ಹೌದು ಕಾದು ನೋಡೋದು ಏನು ಸವಾಲ್ಗಳು ಹಾಕ್ಯಾರು ಆ ಸವಾಲ್ ಕಡೆ ಲಕ್ಷ ಕೊಡ್ಬೇಕಾಗಿತ್ತಮ್ಮ ಕೊಡ್ಬೇಕು ಏನ್ ಕಟ್ಟ್ಯಾರ ಅದಕ್ಕ ಅಲ್ಲಿ ಏನು ಕಟ್ಟ್ಯಾರ ಈ ಕಡೆ ಮುಂದೆ ಕಟ್ಟ ಐತ್ಲಾ 500 ಇಟ್ಟ ಬರ್ತಾರ